ದೇವೇಗೌಡರ ಆಶೀರ್ವಾದದಿಂದ ನೀನು ಗೆಲ್ತಾ ಇರೋದು. 2028 ನಿಂತ್ಕೋ. ನೀನು ಸೋಲಿಲ್ಲ, ನನ್ನ ಹೆಸರು ಬೇರೆ ಇಕ್ಕು. ನೀನು ಮಾಡಿದಂತ ಅಕ್ರಮನ ಪ್ರಶ್ನೆ ಮಾಡಿದಕ್ಕೆ ನನಗೆ ಜೈಲಿಗೆ ಹಾಕಿಸ್ದೆ. ನಿನ್ನನ್ನ ಪ್ರಶ್ನೆ ಮಾಡಿದಕ್ಕೆ 14 ಕೇಸ್ ಹಾಕಿಸ್ದೆ. ನನ್ನ ತಾಯಿನ ಕಳ್ಕೊಂಡೆ, ನನ್ನ ಫ್ಯಾಮಿಲಿನ ಕಳ್ಕೊಂಡೆ. ಇನ್ನೇನೋ ಕಳಿಬೇಕು ಅಂತಿರೋದು ನನಗೆ. ಜಾರಕಿಹೊಳಿ ಕೇಸಲ್ಲಿ ನನ್ನ ಕರ್ಸಿದ್ದಾರೆ. ನನ್ನ ಹತ್ರ ವಿಡಿಯೋ ಇದೆ, ತೋರಿಸ್ತಾರೆ ನಿನಗೆ. 14 ಕೇಸು, 21 ದಿವಸ ಜೈಲು. ನನ್ನ ಹೆಂಡತಿ ಬಿಟ್ಟು ಹೋದ್ಲು. ನನ್ನ ತಾಯಿ ಹೊರಗಡೆ ಬಂದ್ಮೇಲೆ ಸತ್ತೋದ್ರು. 14 ಕೇಸುಗಳನ್ನ ಹಾಕಿ ಮರ್ತೋಗ್ಬಿಟ್ಟ ಅಶೋಕ ನೀನು. ಆ ಸ್ಥಾನದಲ್ಲಿ 2028ಕ್ಕೆ ನೀನ್ ಇರಲ್ಲ. ವಿ ವಿಲ್ ಎನ್ಶ್ಯೂರ್ ನೀನ್ ಗೆಲ್ಲಲ್ಲ. ಸದನದಲ್ಲಿ ಆರ್ ಅಶೋಕ್ ನನ್ನ ಬಗ್ಗೆ ಮಾತಾಡಿದ್ದಾನೆ. ಆ ವಿಡಿಯೋನ ಹಾಕಿದ್ದೀನಿ. ಮಿಸ್ಟರ್ ಅಶೋಕ್, ಸರ್ಕಾರದ ಬಗ್ಗೆ, ಸಚಿವರ ಬಗ್ಗೆ, ನಿನ್ನಂತ ಆಪೋಸಿಷನ್ ಲೀಡರ್ ಬಗ್ಗೆ, ಸಿಎಂ ಬಗ್ಗೆ, ಪ್ರೈಮ್ ಮಿನಿಸ್ಟರು, ದೇಶದ ರಾಷ್ಟ್ರಪತಿ ಎಲ್ಲರೂ ಕೂಡ ಪಬ್ಲಿಕ್ ಸರ್ವೆಂಟು. ನಿನ್ನೆ ಅನ್ಕೊಂಡಿದ್ಯಾ? ರಾಜ ಅನ್ಕೊಂಡ್ಬಿಟ್ಟಿದ್ಯಾ? ಎಲ್ಲರ ಬಗ್ಗೆ ಮಾತಾಡ್ತೀನಿ. ನಾನು ಮಾತಾಡ್ತೀನಿ. ತಪ್ಪು ಮಾಡಿದ್ರೆ ಮಾತಾಡ್ತೀನಿ. ಏನಿವಾಗ ಏನು ಜೈಲಿಗೆ ಹಾಕಿ ಟ್ರೈ ಮಾಡಿದ್ಯಲ್ಲ? ಬೊಮ್ಮಾಯಿ ಇರಬೇಕಾದ್ರೆ ರವಿ ಡಿ ಚನ್ನವ್ರ ಕೇಸಲ್ಲಿ 21 ದಿವಸ ಜೈಲಿಗೆ ಹಾಕಿ ನಿಮ್ಮ ಸರ್ಕಾರ ಸಾಧನೆ ಮಾಡಿದ್ಯಲ್ಲೇನಪ್ಪ? ನಿನ್ನ ಬಗ್ಗೆ ಮಾತಾಡಬಾರ್ದು. ಯಾವ ದೊಡ್ಡ ಮನುಷ್ಯ ನೀನು? 2010-11ರಲ್ಲಿ ಕೆ ಎನ್ ಚಕ್ರಪಾಣಿನ ಹಿಡ್ಕೊಂಡು, ಕೆ ಎನ್ ಚಕ್ರಪಾಣಿ ನಿಮ್ ದೋಸ್ತನ ಹಿಡ್ಕೊಂಡು ನಿನ್ನ ಸ್ವಂತ ಬಾಮೈದನ ವಿನೋದ್, ಯಾರಪ್ಪ ವಿನೋದ್, ಲೋಕ ಕಲ್ಯಾಣ ಪ್ರತಿಷ್ಠಾನ ಪಬ್ಲಿಕ್ ಟ್ರಸ್ಟ್, ಕುಂಟ್ರಕೋಟು ಟ್ರಸ್ಟ್ ಪ್ರಾಪರ್ಟಿನ 7 ಎಕರೆನ ನನಗೂ ನಿನ್ಗೂ ಪರಿಚಯನೇ ಇಲ್ಲ. ನನಗೂ ನಿನಗೂ ಪರಿಚಯನೇ ಇಲ್ಲ. ಕೊಡಗೇಳಿಯಲ್ಲಿರುವಂತ ಪೋಲ್ ಫ್ಯಾಕ್ಟರಿ ಅಂತ ಕರಿತಾ ಇದ್ರು. 500ಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಾ ಇದ್ರು. ಪೋಲ್ ಫ್ಯಾಕ್ಟರಿ ಮುಚ್ಚೋದ ಮೇಲೆ ಕೊಡಗೇಳಿ ಕೆ ಎನ್ ಚಕ್ರಪಾಣಿ ಮನೆ ಪಕ್ಕದಲ್ಲಿರೋ ಜಮೀನು ಲೋಕ ಕಲ್ಯಾಣ ಪ್ರತಿಷ್ಠಾನ ಪಬ್ಲಿಕ್ ಟ್ರಸ್ಟ್ ಅಂತ ಮಾಡಿದ್ರು. ಕುಂಟ್ರಿಗೆ ಮೀಸಲಿಟ್ರು. ಆ ಜಾಗವನ್ನ ಸ್ವಂತ ನಿನ್ನ ಬಾಮ ಇದು ಎಂಟಿ ತಮ್ಮಂದ್ರು ವಿನೋದ್ ಅಂಡ್ ವಾಟ್ಸ್ ಇಸ್ ನೇಮ್, ವಿನೋದ್ ನಿಮ್ ಬಾಮ ಇದ್ದಾನೆ ಅಲ್ವಾ? ಹಾಕ್ಬೇಕಾ ಪ್ರಾಪರ್ಟೀಸು? ಒಂದು ಟ್ರಸ್ಟ್ ಪ್ರಾಪರ್ಟಿನ ನಿಮ್ಮ ಬಾಮ ಇದ್ರು ಮಾತಾಡ್ತಾರೆ. ನಿನ್ನ ಮೇಲೆ ನಾನು ಕಂಪ್ಲೇಂಟ್ ಕೊಡ್ತೀನಿ. ನಿನಗೂ ನನಗೆ ಯಾವುದು ಪರಿಚಯ ಇಲ್ಲ. ನೀನು ನನ್ನನ್ನ ಎಲ್ಲಿ ಕರೆದಿದ್ದೆ? CS ದ್ವಾರಕನಾಥ್ ಅವರನ್ನ ಹೇಳಿ ಅದನ್ನ ಹೇಳಲೇಬೇಕು ಇವತ್ತು. ಡಾಕ್ಟರ್ ದ್ವಾರಕನಾಥ್, ಹಿಂದುಳಿದ ಆಯೋಗಗಳ ಅಧ್ಯಕ್ಷರ ಮುಖಾಂತರ ನನ್ನನ್ನ ನೀನು ಲೀ ಮೆರಿಡಿಯನ್ ಹೋಟ್ಲ್ ಕರೆದಿದ್ದೆ. 10 ಕೋಟಿ ಆಫರ್ ಕೊಟ್ಟೆ. ನಾನು ಮುಟ್ಟಿಲ್ಲ. ನೀನೇನ್ ಮಾಡಿದೆ? ನನ್ನ ಮೇಲೆ 14 ಕೇಸನ್ನ ಕೊಡಗೇಳಿ ಇನ್ಸ್ಪೆಕ್ಟರ್ ಆಗಿದ್ದಂತ ಅವನು ಪುನೀತ್ ಕುಮಾರ್ ಅಂತ ಅವನಿಗೆ ಹೇಳಿ, DCP ರವಿಕಾಂತೇಗೌಡ, ನೀನು ಹೋಮ್ ಮಿನಿಸ್ಟರ್ ಅಲ್ವಾ, ನಿನ್ನ ಗತ್ತಿಗೆ ಆಮೇಲೆ ಏನ್ ಹೇಳಿದೆ ನೀನು? ನಾನು ಅಡ್ವೊಕೇಟೇ ಅಲ್ವಾ? ಏಯ್ ದಡ್ಡ, ನಿನ್ನಂತವ್ರು ಹೇಳ್ತಾರೆ ಅಂತಾನೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಫೆಬ್ರವರಿ 18ಕ್ಕೆ 2025ರಲ್ಲಿ ನಿನ್ನಂತವರೇ ನಕಲಿ ಲಾಯರ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಆರ್ಡರ್ ಮಾಡಿದೆ. ಓಕೆ, ಏನಂತ ಆರ್ಡರ್ ಮಾಡಿದೆ? ಎಸ್, ಐ ಆಮ್ ಅನ್ ಅಡ್ವೊಕೇಟ್ ಅಂತ. ನೀನ್ ಯಾವನ ಹೇಳಕ್ಕೆ? ನೀನ್ ಯಾವನ ನನ್ಗೆ ಹೇಳಕ್ಕೆ? ಬಾರ್ ಕೌನ್ಸಿಲ್ ಆಫ್ ಆರ್ಡರ್ ಹೋಗ. ಬಾರ್ ಕೌನ್ಸಿಲ್ ಹೇಳ್ತಾ ನೀನ್ ಯಾವನ ಹೇಳಕ್ಕೆ? ಪ್ರತಿಪಕ್ಷದ ನಾಯಕನಾಗಿ ನೀನ್ ಮಾಡೋ ಚಿಲ್ಲರೆ ಕೆಲಸನ ನಾವು ಪ್ರಶ್ನೆ ಮಾಡಬಾರ್ದೇನಾ? ಮಾಡಬಾರ್ದ? ಯಾಕೆ ಮಾಡಬಾರ್ದು? ನಿನ್ನಿಂದ ನನ್ನ ಫ್ಯಾಮಿಲಿ ಒಡೆದೋಯ್ತು. ನಿನ್ನಿಂದ ನನ್ನ ತಾಯಿ ಸತ್ತೋದ್ರು. ನಿನ್ನ ತೀಟೆಗೆ ಆ ಲೋಕ ಕಲ್ಯಾಣ ಪ್ರತಿಷ್ಠಾನವನ್ನ ಮಾರಾಟ ಮಾಡಿದ್ದಕ್ಕೆ ನನಗೆ ಆ DCP, ಆ ಟೈಮಲ್ಲಿ ಅವನು DCP ರವಿಕಾಂತೇಗೌಡ ಇದ್ದ, ಈಗ IGL ಆಗಿದ್ದಾನೆ, ಅವನಿಗೆ ಹೇಳಿ ನನ್ನ ಮೇಲೆ ಸುಳ್ಳು ಕೇಸುಗಳು. ನೀನ್ ಏನು ಮಾಡಿಲ್ಲ, ಎಲ್ಲ ಮಾಡಿದ್ಯಾ ನೀನು. ಏನೋ ಮಾಡಿಲ್ಲ ನೀನು, ಎಲ್ಲ ಮಾಡಿದೆ. 14 ಕೇಸು, ಪಾರ್ಟಿ ಇನ್ ಪರ್ಸನ್. ನಾನು ಯಾವ್ದು ಅಡ್ವೊಕೇಟ್ ಮಾಡ್ಕೊಂಡಿಲ್ಲ. ಆ ಸ್ಥಾನದಲ್ಲಿ 2028ಕ್ಕೆ ನೀನ್ ಇರಲ್ಲ. ವಿ ವಿಲ್ ಎನ್ಶ್ಯೂರ್ ನೀನ್ ಗೆಲ್ಲಲ್ಲ. ಏನ್ ಹೇಳಿದೆ ನೀನು? ಯಾರ್ಯಾರ ಬಗ್ಗೆ ಮಾತಾಡಿ? ಯಾಕೆ ಮಾತಾಡಬಾರ್ದು? ಏನ್ ತಪ್ಪು ಮಾಡಿದ್ವಿ ನಾವು? 14 ಕೇಸುಗಳನ್ನ ಹಾಕಿ ಮರ್ತೋಗ್ಬಿಟ್ಟ ಅಶೋಕ ನೀನು. ನಾನು ಮರ್ತಿಲ್ಲ. ಕೇಸ್ ಹಾಕ್ಸಿದ್ ನನಗೆ, ಜೈಲ್ಗೆ ಹೋಗಿದ್ ನಾವು ಒಡೆದೋಗಿದ್ದು ಸಂಸಾರ ನಂದು. ನನ್ನ ಹೆಂಡತಿ ಬಿಟ್ಟು ಹೋದ್ಲು. ನನ್ನ ತಾಯಿ ಹೊರಗಡೆ ಬಂದ್ಮೇಲೆ ಸತ್ತೋದ್ರು.
ನಿನ್ ತಾಯ ಸತ್ತೋಗಿದ್ದು, ನಿನ್ನ ಹೆಂಡತಿ ಬಿಟ್ಟೋದ್ರ. ಸುಳ್ಳು ಕೇಸುಗಳು, ನೀನ್ ಹಾಕ್ಸಿದ ಸುಳ್ಳು ಕೇಸುಗಳು. ಪುನೀತ್ ಕುಮಾರ್ ಅನ್ನೋ ಮೇಲೆ, ಪುನೀತ್ ಕುಮಾರ್ ಅನ್ನೋ ಇನ್ಸ್ಪೆಕ್ಟರ್ ಹೇಳಿ DCP ರವಿಕಾಂತೇಗೌಡ ಇವತ್ತು IG ಆಗಿದ್ದಾನೆ. ಒಕ್ಕಲಿಗರ ಅವನ ಕೈಯಲ್ಲಿ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿಸ್ದಲ್ಲ, ಯಾವ್ದೋ ಪ್ರೂವ್ ಆಯ್ತು. 14 ಕೇಸು, 21 ದಿವಸ ಜೈಲು, 4 ವರ್ಷಗಳ ಕಾಲ 2015 ಫೈಟ್ ಮಾಡಿ ಹೊರಗಡೆ ಬಂದೆ. ನೀನೇನ್ ಹೇಳ್ದೆ DK ಶಿವಕುಮಾರ್ ಬಗ್ಗೆ? DK ಶಿವಕುಮಾರ್ ಬಳಸ್ಕೊಂಡ್ರು. DK ಶಿವಕುಮಾರ್ ಬಗ್ಗೆ ಮಾತಾಡ್ತೀನ? DK ಶಿವಕುಮಾರ್ ನನ್ನ ಬಳಸ್ಕೊಂಡಿದ್ದಾರೆ. ರವಿಡಿ ಏನು ಜಾರಕಿಹೊಳಿ ಕೇಸಲ್ಲಿ ನನ್ನ ಕರೆಸಿದ್ದಾರೆ. ನನ್ನ ಹತ್ರ ವಿಡಿಯೋ ಇದೆ, ತೋರಿಸ್ತೇನೆ ನಿನಗೆ. ಏನ್ MLA ಆಗ್ಬಿಟ್ರೆ ನೀವುಗಳು ಮಾಡೋ ಅತ್ಯಾಚಾರವನ್ನ, ನೀವು ಹಾಕುವಂತ ಸುಳ್ಳು ಕೇಸುಗಳನ್ನ, ನೀವು ಮಾಡುವಂತ ಕಳ್ಳ ಭೂಮಿ ವ್ಯವಹಾರಗಳನ್ನ ಪ್ರಶ್ನೆ ಮಾಡಿದ್ರೆ, ಒಂದು ಭೂಮಿ ವ್ಯವಹಾರ ಮಾಡಿದಕ್ಕೆ ನನ್ನ ತಾಯಿನ ಕಳ್ಕೊಂಡೆ. ಒಂದು ಭೂಮಿ ನೀನು ಮಾಡಿದಂತ ಅಕ್ರಮನ ಪ್ರಶ್ನೆ ಮಾಡಿದಕ್ಕೆ ನನಗೆ ಜೈಲಿಗೆ ಹಾಕಿಸ್ದೆ. ನಿನ್ನನ್ನ ಪ್ರಶ್ನೆ ಮಾಡಿದಕ್ಕೆ 14 ಕೇಸ್ ಹಾಕಿಸ್ದೆ. ನನ್ನ ತಾಯಿನ ಕಳ್ಕೊಂಡೆ, ನನ್ನ ಫ್ಯಾಮಿಲಿನ ಕಳ್ಕೊಂಡೆ. ಇನ್ನೇನೋ ಕಳಿಬೇಕು ಅಂತಿರೋದು ನೀನ್ ನನಗೆ? ಇನ್ನೇನು ಕಳಿಬೇಕು ಅಂತಿದ್ಯಾ? ನೀನು 3 ಬಿಟ್ಟಿದ್ರೆ ನಾನು 4 ಬಿಟ್ಟಿದ್ದೀನಿ. ಏನೋ ಮಾಡಕ್ಕಾಗುತ್ತೆ ನಿನ್ ಕೈಯಲ್ಲಿ? ಏನ್ ಮಾಡಕ್ಕಾಗತ್ತೆ ಕಾನೂನು ರೀತಿಯಲ್ಲಿ? ತಪ್ಪು ಮಾಡಿರೋದೇನು? ನಿನ್ನ ಅಕ್ರಮಗಳನ್ನ ಬೀದಿಗೆಳೆದು ಬಿಡ್ತೀನಿ. ದೇವೇಗೌಡರ ಆಶೀರ್ವಾದದಿಂದ ನೀನ್ ಗೆಲ್ತಾ ಇರೋದು. 2028 ನಿಂತ್ಕೋ. ನೀನು ಸೋಲಿಲ್ಲ, ನನ್ನ ಹೆಸರು ಬೇರೆ ಇಕ್ಕು. ಇದೇ ಬೊಮ್ಮಾಯಿ ಅವ್ರಿಗೆ ಹೇಳಿದ್ದೆ ನಾನು, ಸೋಲ್ತೀರಾ ಅಂತ. ನಿಮ್ ಮಗನ ಸೋಲ್ತಾನಂತ. ಸೋತ್ರು ಜನರು ಸಾರ್ವಭೌಮರು. ಅಶೋಕ, 2011ರಲ್ಲಿ ನಿನ್ನ ಮೇಲೆ ಹಾಕಿ ನಿನ್ನ ಮೇಲೆ ಕೊಟ್ಟಂತ ಲೋಕಾಯುಕ್ತ ಕಂಪ್ಲೇಂಟ್ ಈ ಮಟ್ಟಕ್ಕೆ ನನ್ನ ಬೆಳೆಸಿದೆ. ನಾನು ಕಳ್ಕೊಂಡಿದ್ದು ಸಾಕಷ್ಟು, ಕಣ್ಣೀರು ಹಾಕಿದ್ ಸಾಕಷ್ಟು. ಏನ್ ಹೇಳ್ದೆ ನೀನು? DK ಶಿವಕುಮಾರ್ ಏನು ಮಾತಾಡಲ್ಲ. ಯಾಕೆ ಮಾತಾಡಲ್ಲ ಅಂತ ತಪ್ಪು ಮಾಡಿದ್ರೆ ಅಲ್ವಾ? ನನ್ನ ವಿಚಾರದಲ್ಲಿ ನಮ್ಮನ್ನ ಬಳಸ್ಕೊಂಡು ಕೈ ಬಿಟ್ಟಂತ DK ಶಿವಕುಮಾರ್ ಮಾತಾಡಬೇಕು ಅಂದ್ರೆ ಸರಿಯಾಗಿ ನಡ್ಕೊಂಡಿದ್ರೆ ಮಾತಾಡ್ಬೋದಾಗಿತ್ತು. ಏನ್ ಹೇಳಿದೆ ನೀನು? ನೀನು ಅಪೋಸಿಷನ್ ಲೀಡರ್ ಆಗ್ಬಿಟ್ರೆ ತೆಗಿಬೇಕಾ ನಿನ್ನ ಅಕ್ರಮಗಳನ್ನ? ವಿಲ್ ಡಿಗ್ ಔಟ್. ದಿಗ್ಗೆ ನಮ್ಮ ಹತ್ರ ಇದೆ, ಬಿಡ್ಬೇಕಾ? ಯಾರಿಗೆ ಹೇಳ್ತೀಯ ಮಾತನ್ನ? ಯಾರಿಗ ಹೇಳ್ತೀಯ ಮಾತನ್ನ ನೀನು? ಯಾರಿಗೆ ಹೇಳ್ತೀಯ ಮಾತನ್ನ? ನಾನು ಲಾಯರ್ ಅಲ್ವಾ? ಪ್ರೂವ್ ಮಾಡಿದಾಯ್ತಲ್ವಾ ನಾನು ಲಾಯರ್ ಅಂತ? ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಫೆಬ್ರವರಿ ತಿಂಗಳಲ್ಲಿ 2025ಕ್ಕೆ ಆದೇಶ ಮಾಡಿದೆ. ಕಳಿಸ್ಲಾ ನಿನ್ ಮೊಬೈಲ್ಗೆ? ಹೋರಾಟಗಾರರು ನಾವೆಲ್ಲ. ನಾವ್ ಯಾವ್ರನ್ನು ದೇಪಿಲ್ಲ. ನಾನ್ ನಕಲಿ ಲಾಯರ. ನಿನ್ನಂತ ನಕಲಿ ಅಂದೋರ್ಗೆ ಅಸ್ಲಿ ಅಂತ ತೋರಿಸಿದ್ದಾಗಿದೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಆದೇಶ. ನಾವು ಈ ದೇಶದ ನಾಗರಿಕರು. ನಾವು ವೋಟ್ ಹಾಕ್ರೆ ನಿನ್ನಂತ ಆಪೋಸಿಷನ್ ಲೀಡರ್, ನಾವು ವೋಟ್ ಹಾಕ್ರೆ ಸಿದ್ದರಾಮಯ್ಯನಂತರು CM, ನಾವು ವೋಟ್ ಹಾಕ್ರೆ ಡೆಪ್ಯೂಟಿ CM DK ಶಿವಕುಮಾರ್. ಯಾವ ಅಕ್ರಮ ಮಾಡಿದೀವಿ ನಮ್ಮ ಬಾಯಿ ಮುಚ್ಚಕ್ಕೆ? ಯಾರ್ದು ಬಾಚಾಕೊಂಡಿದೀವಿ ನಾವು? ಎಲ್ಲಿ ಬೆಂಕಿ ಇಟ್ಟಿದೀವಿ? ಯಾವ ಸಾಬರ್ಗ್ ಬೆಂಕಿ ಇಟ್ಟಿದೀವಿ? ಯಾವ ಧರ್ಮ ತಗೊಂಬಂದು ಅಡ್ಡ ಇಟ್ಟಿದೀವಿ? ಯಾವ ಧರ್ಮವನ್ನ ಬಳಸ್ಕೊಂಡು ನಾವು ಅಧಿಕಾರ ಮಾಡ್ತಾ ಇದ್ದೀವಿ? ನಾಲಿಗೆ ಮೇಲೆ ಮಿತಿ ಇರ್ಲಿ ಅಶೋಕ. ಓಕೆ, ಲೋಕ ಕಲ್ಯಾಣ ಪ್ರತಿಷ್ಠಾನದ ಪ್ರಾಪರ್ಟಿ ಇವತ್ತು ಕೂಡ ನಾನು ನಿನ್ನ ಬಾಮೈದನ್ ಕೈಯಲ್ಲಿ ಮಾರಿಸಿರೋದನ್ನ ಇವತ್ತು ಕೂಡ ರಿಓಪನ್ ಮಾಡಬಹುದು. ನಿನ್ನ ಅಕ್ರಮಗಳು 1000 ಇದೆ, ತೆಗಿಬೇಕು ಅಂದ್ರೆ ತೆಗಿತೀವಿ. ಯಾರಿಗೆ ಹೇಳ್ತೀಯ ಮಾತನ್ನ? ನಾವು ಯಾರು ಅಕ್ರಮ ಮಾಡಿಲ್ಲ. ಅಕ್ರಮ ಮಾಡಿದ್ರೆ ಹೋಗಿ ಕಂಪ್ಲೇಂಟ್ ಕೊಡು. ಯಾಕೆ ಮಾತಾಡಬಾರ್ದು? ನೀವುಗಳು ಹುಚ್ಚಾಟ ಮೆರೆದ್ರೆ ಪ್ರಶ್ನೆ ಮಾಡದಿರೋ ಮಟ್ಟಕ್ಕೆ ಈ ಪ್ರಜಾತಂತ್ರ ವ್ಯವಸ್ಥೆ ಇದೆ. ದಿಸ್ ಇಸ್ ದ ಕಾನ್ಸ್ಟಿಟ್ಯೂಷನ್ ರಿಟರ್ನ್ ಬೈ ದ ಪೀಪಲ್, ಫಾರ್ ದ ಪೀಪಲ್ ಅಂಡ್ ಟು ದ ಪೀಪಲ್. ಜನರಿಂದ ಜನರಿಗೋಸ್ಕರ ಬರ್ದಿರೋದು. ಅಶೋಕನಿಗೋಸ್ಕರ ಅಲ್ಲ ಬರ್ದಿರೋದಲ್ಲ. ಅರ್ಥ ಮಾಡ್ಕೋ. ಸೆಷನ್ ಅಲ್ಲಿ ನಾನು ಹೆಸರು ಹೇಳಿದ್ಯಾ ಅಂತ ಈ ವಿಡಿಯೋ ಮಾಡಾಕ್ತಾ ಇದ್ದೀನಿ. ನಿನ್ನ ಕೈಯಲ್ಲಿ ತಾಕತ್ತಿದ್ರೆ ಕಾನೂನು ರೀತಿ ಹೋರಾಟ ಮಾಡು. ದ ಆಫರ್ ಇಸ್ ಓಪನ್. ನಾವ್ ಯಾರು ಕಾನೂನು ದೊಡ್ಡವರಲ್ಲ. ತಪ್ಪು ಮಾಡಿರೋದು ನೀನು, ತಪ್ಪು ಮಾಡಿದ್ರು ನಿನ್ನಂತ MLAಗಳು. ಪ್ರಶ್ನೆ ನನಗೆ ಕೇಳ್ತೀಯ? ನಕಲಿ ಲಾಯರ್ ನಾನು, ಅಸ್ಲಿ ಲಾಯರ್ ಅಂತ? ಫೆಬ್ರವರಿ 2025ಕ್ಕೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಆರ್ಡರ್ ಇದೆ. ನಿನ್ ಮೊಬೈಲ್ ನಂಬರ್ ಕೊಡು, ಹಾಕ್ತೀನಿ. ಅಷ್ಟು ಉಳಿನಾ ನಿನಗೆ? ಎಲ್ಲಾರನ್ನೂ ಜೊತೆಲಿ ಕಟ್ಕೊಂಡು ಹೋಗಿದ್ಯಾ? DK ಶಿವಕುಮಾರ್ ನಿಮ್ ಬಗ್ಗೆ ಮಾತಾಡ್ತಾರೆ, ಯಾಕೆ ಮಾತಾಡೋಲ್ಲ? DK ಶಿವಕುಮಾರ್ನ ಕೇಳು. ನನ್ನಿಂದ ಏನ್ ಸಹಾಯ ತಗೊಂಡಿದ್ದಾರೆ, ನನಗೇನು ಮೋಸ ಮಾಡಿದ್ದಾರೆ ಅಂತ ಅರ್ಥ ಆಗತ್ತೆ. ನಾನು ಯಾರ ಹತ್ರ ಸಹಾಯ ತಗೊಂಡಿಲ್ಲ. ನಾನು ಯಾಕೆ ಇಷ್ಟು ಖಡಕ್ ಆಗಿದ್ದೀನಿ ಅಂತ ನೊಂದು ಬಂದಿರೋದು. ಸುಳ್ಳು ಕೇಸ್ ಹಾಕ್ಸ್ಕೊಂಡು ಜೈಲ್ಗೆ ಹೋಗಿ ಬಂದಿರೋದು. ತಾಯಿನ ನೀನ್ ಮಾಡಿದ ಹಲ್ಕ ಕೆಲಸಕ್ಕೆ ನನ್ನ ತಾಯಿನ ಕಳ್ಕೊಂಡೆ.
ಮೈ ಮದರ್, ನನ್ನ ತಾಯಿನ ಕಳ್ಕೊಂಡೆ, ನನ್ನ ಸಂಸಾರ ಕಳ್ಕೊಂಡೆ, ನನ್ನ ಮಗನ ದೂರ ಆದ, ನನ್ನ ತಮ್ಮಂದು ದೂರ ಆದರು, ನನ್ನಿಂದ ಜನ ದೂರ ಆದರು. ಇವತ್ತಿಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂತಂದ್ರೆ ಇಟ್ ಇಸ್ ಬಿಕಾಸ್ ಇದನ್ನೆಲ್ಲ ಜೀರ್ಣ ಮಾಡ್ಕೊಂಡು ಮೇಲಕ್ಕೆ ಬಂದಿದ್ದೀನಿ. ಅದೇನು ಕಿಸಿಯಕ್ಕಾಗುತ್ತೆ ಅಂತ ಕಿಸಿ 2028ಕ್ಕೆ ನಿನ್ನ ಸೋಲಿಸ್ತೀನಿ. ಬೊಮ್ಮಾಯಿ ಮಗನ ಸೋಲಿಸ್ತೀನಿ ಅಂತ ಹೇಳಿದೆ, ಸೋಲಿಸಿದೆ. ಲಿಂಗಾಯತರ ಬೆಲ್ಟ್ ಅಲ್ಲಿ ಒಬ್ಬ ಮುಸಲ್ಮಾನ ಗೆದ್ದಿದ್ದಾನೆ, ಬೊಮ್ಮಾಯಿ ಮಗ ಸೋತ. ಈಗ ನಾನು ಹೇಳ್ತಾ ಇದ್ದೀನಿ 2028ಕ್ಕೆ ಆರ್ ಅಶೋಕ್ ನೀನು ಸೋಲ್ತೀಯ, ಸುಣ್ಣ ಆಗ್ತೀಯ. ಸಾವಂತೂ ಬಯಸಲ್ಲ. ಯಾಕೆ ಅಂತಂದ್ರೆ ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಂತಲ್ಲ. ನನಗೆ ಎಷ್ಟೇ ನೋವು ಮಾಡಿದ್ರು ನಾನು ಯಾರಿಗೂ ಸಾವು ಬಯಸಲ್ಲ. ಬಟ್ ಒಂದಂತೂ ನಿಜ, ನಿನಗೆ ಬುದ್ಧಿ ಅಂತೂ 2028 ಚುನಾವಣೆ ಕಲಿಸುತ್ತೆ. ಅದಕ್ಕೆ ಮುಂಚೆನೆ ನಿನ್ನ ಉಚ್ಚಾಟ ಮೆರೆದ್ರೆ ನಿನ್ನನ್ನು ಎಕ್ಸ್ಪೋಸ್ ಮಾಡಕ್ಕೆ ಇಟ್ಸ್ ಅ ಮ್ಯಾಟರ್ ಆಫ್ ಮಿನಿಟ್. ಓಕೆ, ನೀನ್ ಗೌಡ ಆಗ್ಬಿಟ್ರೆ ನಾನು ಒಕ್ಲಿಗನೋ. ನಿಮ್ಮಪ್ಪ HMTನಲ್ಲಿ ಮೇಷ್ಟ್ರು, ಜಮೀನ್ದಾರ ಏನಲ್ಲ, ಜಮೀನ್ದಾರ, ಕೊಡಿಗೇಳಿ ಜಮೀನ್ದಾರ. ಓಕೆ, ಕೆಂಪೇಗೌಡ DNA. ನಾನು ಯಾವ್ದು ಗಲೀಜ್ DNA ಅಲ್ಲ, ಆಮೇಲೆ ಕೆಂಪೇಗೌಡ DNA. ದ ಡೇ ಐ ವಿಲ್ ಬಿಕಮ್ CM. ನಿನ್ಗೆ ನಾನು ತೋರಿಸ್ತೀನಿ ಒಬ್ಬ ಸಾಮಾನ್ಯ ಮನುಷ್ಯ ಹೆಂಗ್ CM ಆಗ್ತಂತ ನಾನು ಮಾಡಿ ತೋರಿಸಿಲ್ಲ. ನನ್ನ ಹೆಸರು ಬೆರೆಯಕ್ಕೂ ಈ ಎಲ್ಲ ಫೌಂಡೇಶನ್ CM ಆಗಕ್ಕೆ. ಅಂಡ್ ಐ ವಿಲ್ ಬಿಕಮ್ CM. ದ ಡೇ ಐ ಬಿಕಮ್ CM, ಐ ಆಮ್ ಶ್ಯೂರ್ ಯು ವಿಲ್ ರನ್ ಅವೇ ಫ್ರಮ್ ಕರ್ನಾಟಕ. ಥ್ಯಾಂಕ್ ಯು ಕರ್ನಾಟಕ.